ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ನಾನು ಕೇದಾರ್ನಾಥಿಗೆ ಹೋಗೋದ್ರ ಬಗ್ಗೆ ಸ್ವಲ್ಪ ಟಿಪ್ಸ್ಗಳನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ಏಪ್ರಿಲ್ 22ನೇ ತಾರೀಕಿಗೆ ಕೇದಾರ್ನಾಥು ಓಪನ್ ಆಗಿದೆ. ಈ ಚಾರ್ಧಾಮ್ ಯಾತ್ರೆನ ಯಾರ್ಯಾರು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಆದಷ್ಟು ಬೇಗ ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಏನು ಭೋಲೆನಾಥ ಏನಿದ್ದಾನೆ ನಿಮ್ಮನ್ನೆಲ್ಲರೂ ಬೇಗ ಆದಷ್ಟು ದರ್ಶನ ಕೊಡಲಿ ಆ್ಯಂಡ್ ಸೇಫಾಗಿ ಹೆಲ್ದಿಯಾಗಿ ಹೋಗಿ ಬನ್ನಿ ಅಂತೇಳಿ ವಿಶ್ ಮಾಡ್ತೀನಿ ನಾನು. ಲಾಸ್ಟ್ ಇಯರ್ ಕೂಡ ನಾವು ಚಾರ್ಧಾಮ್ ಯಾತ್ರಾನ ಹೋಗಿದ್ವಿ. ಸೊ ಅಲ್ಲಿ ನನಗಾಗಿರುವಂತಹ ಎಕ್ಸ್ಪೀರಿಯೆನ್ಸ್ನ ಮತ್ತು ನನಗೇನೇನು ಯೂಸ್ ಆಗಿತ್ತು ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರೆ ನೀವು ಈ ವರ್ಷ ಹೋಗಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವರ್ಷ ಏಪ್ರಿಲ್ 22ನೇ ತಾರೀಕಿಗೆ ಓಪನ್ ಆಗಿದೆ. ಬಟ್ ಭಯಂಕರ ಅಂದರೆ ಭಯಂಕರನೇ ರಶ್ ಇದೆಯಂತೆ. ಗಂಗೋತ್ರಿ ಯಮುನೋತ್ರಿನಲ್ಲೆಲ್ಲ ಅರೌಂಡ್ 10 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿದೆ ಅಂತೆ. ಆ್ಯಂಡ್ ಕೇದಾರ್ನಾಥಲ್ಲಿ ಲಕ್ಷದ ಹತ್ರ ಜನ ಗರ್ಭಗುಡಿ ಹತ್ರ ಇದ್ದಾರಂತೆ. ಒಬ್ಬೊಬ್ಬರು 15 ಅವರ್ಸ್ ವೆಯ್ಟ್ ಮಾಡಿದ್ರು ದರ್ಶನ ಸಿಗ್ತಾ ಇಲ್ಲಂತೆ. ಸೊ ಆದಷ್ಟು ನೋಡ್ಕೊಂಡು ಹೋಗೋದು ಬೆಟರು. ಆ್ಯಂಡ್ ಯೂಶ್ವಲಿ ಇದು ಬಂದು 6 ತಿಂಗಳು ಇರುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಯೂಶ್ವಲಿ ಇದ್ದೇ ಇರುತ್ತೆ ಇದು. ಅದಾದಮೇಲೆ ಬಂದು ಫುಲ್ಲು ಕಂಪ್ಲೀಟಾಗಿ ಸ್ನೋವಿಂದ ಕವರ್ ಆಗೋಗಿ ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ತಾರೆ. ಈ ಸತಿ ಟ್ರಿಪ್ ಹೋಗೋರಿಗೆ ನಾನು ಎಲ್ರಿಗೂ ಸಜೆಷನ್ ಮಾಡೋದೇನೆಂದರೆ ಇಂಡಿವಿಜುವಲ್ ಟ್ರಿಪ್ಗಳಿಗಿಂತ ನೀವು ಪ್ಯಾಕೇಜಲ್ಲಿ ಹೋಗೋದು ಬೆಟರ್ ಅನಿಸುತ್ತೆ. ಯಾಕಂದರೆ ಮೊದಲನೇ ಸತಿ ಹೋಗ್ತಾಯಿದ್ರೆ ಎಸ್ಪೆಷಲಿ ಆಲ್ರೆಡಿ ನಿಮಗೆ ಹೋಗಿ ಎಲ್ಲದೂ ಪರಿಚಯ ಆಯಿತು ಅಂದರೆ ನೀವು ಇಂಡಿವಿಜುವಲ್ ಆಗಿ ಪ್ಲ್ಯಾನ್ನ ಮಾಡ್ಕೋಬೋದು ಟ್ರಿಪ್ನ. ಬಟ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಪ್ಯಾಕೇಜ್ನ ಪ್ರಿಫರ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗೋದು. ಎಲ್ಲದು ಪ್ರೀ ಬುಕ್ ಆಗಿದ್ದರೆ ಬೆಟರು. ಆ್ಯಂಡ್ ನಿಮಗೆ ಅಲ್ಲಿ ಕೇದಾರ್ನಾಥಲ್ಲಿ 22 ಕಿಲೋಮೀಟ್ರು ಏನು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ IRCTCನಲ್ಲಿ ಬಂದು ನಿಮಗೆ ಹೆಲಿಕಾಪ್ಟರ್ನ ಕೂಡ ಬುಕ್ ಮಾಡ್ಕೋಬೋದು. ಆ್ಯಂಡ್ ಫುಲ್ ಕಂಪ್ಲೀಟ್ ಚಾರ್ಧಾಮ್ ಯಾತ್ರೆನೂ ಕೂಡ ನಿಮಗೆ ಹೆಲಿಕಾಪ್ಟ್ರಲ್ಲೇ ಕೊಡ್ತಾರೆ ಕೆಲವೊಂದು ಸರ್ವಿಸ್ಗಳು. ಅದು ಪರ್ ಹೆಡ್ಡು ನಂಗೆ ಗೊತ್ತಿರೋಂಗೆ 2.5 lakhsವರೆಗೂ ಚಾರ್ಜ್ ಮಾಡ್ತಾರೆ. ಅದು ಬಂದು ಡೆಹ್ರಾಡೂನ್ ಚಾರ್ಜ್ ಮಾಡ್ತಾರೆ. ಡೆಹ್ರಾಡೂನಿಂದ ನಿಮಗೆ ಪ್ರೈವೇಟ್ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ್ಯಂಡ್ ಇದು ಗೌರಿಕುಂಡಿಂದ ನಿಮಗೆ ಅಲ್ಲಿಂದ ಏನು ಗೌರ್ಮೆಂಟ್ ಹೆಲಿಕಾಪ್ಟರ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ. ಈ ಥರ ನಿಮಗೆ ಅಲ್ಲಿ ಫೆಸಿಲಿಟಿನ ಕೊಡ್ತಾರೆ. ಆ್ಯಂಡ್ ಅವರೇ ಕೂಡ ನಿಮಗೆ ಅಲ್ಲಿ ಮೇಲ್ಗಡೆ ರೂಮ್ಸ್ ಎಲ್ಲ ಏನು ಡಾರ್ಮೆಟ್ರಿ ಎಲ್ಲ ಏನು ಬೇಕಿರುತ್ತೆ ಅದನ್ನು ಕೂಡ ನಿಮಗೆ ಅವರೇ ಬುಕ್ ಮಾಡಿರ್ತಾರೆ. ಈ ಥರನೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಪ್ಯಾಕೇಜಲ್ಲಿ ಅಂತ ಹೇಳಿದ್ರೆ ನೀವು ನಾವು ಹರಿದ್ವಾರಲ್ಲೇ ಬಂದು ನಾವು QR ಕೋಡ್ನ ತೊಗೊಂಡಿದ್ವಿ. ನಮ್ಮದು ಆಧಾರ್ ಕಾರ್ಡೆಲ್ಲ ತೋರಿಸ್ಬಿಟ್ಟು ಅದು ಇದಕ್ಕೆ ಕೇದಾರ್ನಾಥಿಗೆ ಹೋಗಲಿಕ್ಕೆ ಕಂಪಲ್ಸರಿ ಬೇಕೇ ಬೇಕು ಅದು. ಆ್ಯಂಡ್ ಅಲ್ಲಿ ಬಂದು ನಿಮಗೆ 22 ಕಿಲೋಮೀಟರ್ಸು ನಡ್ಕೊಂಡು ಹೋಗಬೇಕು ಟ್ರೆಕ್ಕಿಂಗ್ ಮಾಡೋದು. ಟ್ರೆಕ್ಕಿಂಗು 22 ಕಿಲೋಮೀಟರ್ಸ್ ಅಂತ ಅಂದರೆ 16 ಕಿಲೋಮೀಟರ್ಸ್ ಅಂತ ಯೂಶ್ವಲಿ ಹೇಳ್ತಾರೆ. ಬಟ್ ಇಲ್ಲ, ಅದು 22 ಕಿಲೋಮೀಟರ್ಸ್ ಮೇಲೇ ಆಗುತ್ತೆ. ಕೆಲವೊಂದು ಶಾರ್ಟ್ಕಟ್ಸ್ಗಳು ತೊಗೊಂಡ್ರೆ ಮತ್ತು ಕೆಲವೊಂದು ದಾರಿನ ನೀವು ಆಟೋದಲ್ಲಿ ಆ ಥರ ಎಲ್ಲ ನೀವು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೋದರೆ ನಿಮಗೆ ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡ್ರ್ ಮಾಡಿ ಅವ್ರು ಹೇಳ್ತಾರೆ. ಮೇನ್ ಥಿಂಗ್ ಏನಂತ ಹೇಳಿದ್ರೆ ಸೀತಾಪುರದಿಂದ ನಿಮಗೆ ಗೌರಿಕುಂಡವರೆಗೂ ಆಟೋಗಳಲ್ಲಿ ನೀವು ಹೋಗ್ಬೋದು. ಆಟೋ ಇಲ್ಲಾಂದರೆ ಕ್ಯಾಬ್ಸ್ಗಳಲ್ಲಿ ಹೋಗ್ಬೋದು. ಅಲ್ಲಿ ಹೆಲಿಕಾಪ್ಟರ್ ಸರ್ವಿಸ್ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಇನ್ನೂ 2 ಆಪ್ಷನ್ ಸಿಗುತ್ತೆ. ಏನಂತ ಹೇಳಿದ್ರೆ ಒಂದು ಪಿಟ್ಟೋನಲ್ಲಿ ಹೋಗ್ಬೋದು, ಅಂದರೆ ಬುಟ್ಟಿ ಥರ ನಿಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ಇನ್ನೊಂದು ಬಂದು ಕುದುರೆನಲ್ಲಿ ಹೋಗ್ಬೋದು, ಕುದುರೆ ಕೂಡ ಆಪ್ಷನ್ ಇರುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಬಂದು ಡೋಲಿ ಇರುತ್ತೆ, ಅಂದರೆ 4 ಜನ ನಿಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ಒಂದು ಕೋಲಿನ ಸಹಾಯದಲ್ಲದೆ ಮಧ್ಯದಲ್ಲಿ ಒಂದು ಇದು ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾರೆ. ಆ ಫೆಸಿಲಿಟಿ ಕೂಡ ಇದೆ. ಈ 3 ಫೆಸಿಲಿಟಿನಲ್ಲಿ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ನಾನು ಸಜೆಷನ್ ಏನು ಮಾಡೋದು ಅಂತ ಹೇಳಿದ್ರೆ ಪಿಟ್ಟೋ ಮತ್ತು ಡೋಲಿನೇ ಬೆಟರು. ಯಾಕಂತ ಹೇಳಿದ್ರೆ ಕುದುರೆ ತುಂಬಾ ರಿಸ್ಕಿ ಅದು. ಯಾಕಂದರೆ ನಾನು ಜೊತೆನಲ್ಲಿ ಹೋಗಿರೋರು ಕೂಡ 1-2-3 ಜನ ಬಿದ್ದಿದ್ದಾರೆ. ಆ್ಯಂಡ್ ಹಸ್ಬೆಂಡ್ ಕೂಡ 2 ಸತಿ ಬಿದ್ದು, ಬಟ್ ಲಕ್ಕಿಲಿ ಏನೂ ಪೆಟ್ಟಾಗಿಲ್ಲ. ಆ್ಯಂಡ್ ನಾನು ಲಾಸ್ಟ್ ಇಯರ್ ಹೋದಾಗ ಬಂದು ನಮ್ಮ ಕಣ್ಣು ಮುಂದೆನೇ ಒಬ್ಬರು ಲೇಡಿ ಬಿದ್ದು ಅವರಿಗೆ ಸ್ಪೈನಲ್ ಕಾರ್ಡಿಗೆ ಪ್ರಾಬ್ಲಮ್ ಆಗಿ ಇಮಿಡಿಯೇಟಾಗಿ ಹೆಲಿಕಾಪ್ಟ್ರಲ್ಲಿ ಅವ್ರನ್ನ ಕೆಳಗಡೆ ತೊಗೊಂಡು ಹೋದರು. ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಈ ಸತಿನೂ ಕೂಡ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ, ವೀಡಿಯೋಸಲ್ಲಿ ನೋಡಿರೋದು ನಾನು. ಬಟ್ ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ಪ್ರಿಫರ್ ಮಾಡೋದು ಬೆಟರ್ ನೀವು ಪಿಟ್ಟೋ ಮತ್ತು ಡೋಲಿನ ತೊಗೊಳ್ಳೋದು. ಇಲ್ಲ ನೀವು ನಡ್ಕೊಂಡು ಹೋಗೋದಿದ್ರೆ ಇನ್ನೂ ಬೆಸ್ಟು. ಅದು ಯೂಶ್ವಲಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 6 ತಿಂಗಳು ಓಪನ್ ಏನಿರುತ್ತೆ, ಮೊದಲನೇ 2 ತಿಂಗಳು ಕೊನೆ 2 ತಿಂಗಳು ಬೆಸ್ಟ್ ಟೈಮ್ ಆ್ಯಕ್ಚುಲಿ ಹೋಗಿ ನೋಡಲಿಕ್ಕೆ. ಮಧ್ಯದ 2 ತಿಂಗಳಲ್ಲಿ ಬಂದು ನಿಮಗೆ ಸಿಕ್ಕಾಪಟ್ಟೆನೇ ಮಳೆ ಇರುತ್ತೆ, ಲ್ಯಾಂಡ್ಸ್ಲೈಡ್ ಆಗ್ಬೋದು, ಮತ್ತು ಸ್ವಲ್ಪ ಹೋಗಿ ಬರೋದು ಕೂಡ ಸ್ವಲ್ಪ ರಿಸ್ಕಿ ಇರುತ್ತೆ. ಸೊ ಹಾಗಾಗಿ
ಫಸ್ಟ್ 2 ತಿಂಗಳು ಮತ್ತು ಲಾಸ್ಟ್ 2 ತಿಂಗಳನ್ನು ನೀವು ಇದನ್ನು ಬುಕ್ ಮಾಡ್ಕೊಳ್ಳೋದು ಬೆಟರು ನೀವು ಹೋಗೋದಿತ್ತಂದರೆ. ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗಲ್ಲೇನೇ ಬೇಡ, ಫಸ್ಟ್ ಒಂದು 15-20 ಡೇಸ್ ಅಂತೂ ಡೆಫಿನೆಟ್ಲಿ ಬೇಡ. ಯಾಕಂದರೆ ಈಗಲ್ಲಿ ಆಗ್ತಿರೋ ಪರಿಸ್ಥಿತಿನ ನೋಡಿದ್ರೆ ಸ್ಟಾರ್ಟಿಂಗ್ ಏನು ಓಪನಿಂಗ್ ಡೇ ಇರುತ್ತೆ ಆವಾಗಂತೂ ಡೆಫಿನೆಟ್ಲಿ ನೀವು ಹೋಗೋದೇ ಬೇಡ ಅನಿಸುತ್ತೆ. ತುಂಬ ಜನ ಸೇರಿರುತ್ತೆ, ರಿಸ್ಕು ಕೂಡ ಆಗುತ್ತೆ ಅದು. ಏನಂದರೆ ಆದಷ್ಟು ಭಾಷೆ ಗೊತ್ತಿರೋರ ಜೊತೆ ಹೋದರೆ ಒಳ್ಳೆಯದು. ಯಾಕಂದರೆ ಅಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಅವರು ಹಿಂದಿ ಬಿಟ್ಟರೆ ಬೇರೆ ಭಾಷೆ ಮಾತಾಡ್ದಲೇ ಇರೋದ್ರಿಂದ ಯಾರಾದರೂ ಒಬ್ಬರು ಜೊತೆಗಿನಲ್ಲಿದ್ದರೆ ಹಿಂದಿ ಗೊತ್ತಿರೋರು ಸ್ವಲ್ಪ ಮಾತಾಡಲಿಕ್ಕೆ, ಕಮ್ಯುನಿಕೇಟ್ ಮಾಡಲಿಕ್ಕೆ, ಏನಾದರೂ ಬೇಕು ಅಂದಾಗ ಅದೆಲ್ಲ ಮಾತಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ವಾಪಸ್ ಬರುವಾಗ ನಿಮಗೆ ತುಂಬ ನಡ್ಕೊಂಡು ಹೋಗಿ ಟಯರ್ಡ್ ಆಗಿದೆ, ನಮಗೆ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದ್ರೆ ನಿಜ ಸಿಗೋದಿಲ್ಲ. ಏನಾಗಿದೆ ಅಂತ ಹೇಳಿದ್ರು ಬಿಡೋದಿಲ್ಲ ಅವರು. ಅಷ್ಟು ಏನು ಹೇಳೋದು, ಆಲ್ರೆಡಿ ಬುಕ್ಕಿಂಗ್ ಆಗೋಗ್ಬಿಟ್ಟಿರೋದ್ರಿಂದ ಅವರು ಕೂಡ ಹೆಲ್ಪ್ಲೆಸ್ ಆಗಿರ್ತಾರೆ. ಸೊ ಸಿಗೋದಿಲ್ಲ. ಸೊ ನೀವು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗೋದು. ಇನ್ ಕೇಸ್ ನೀವು ಟ್ರಕ್ಕಿಂಗ್ ಹೋಗಿದ್ದೀರಾ, ನಡ್ಕೊಂಡೇ ಹೋಗಿದ್ದೀರಾ ಅಂದರೂ ಬರುವಾಗ ನಿಮಗೆ ಪಿಟ್ಟೋಗಳೆಲ್ಲ ಸಿಗುತ್ತೆ. ಯಾಕಂದರೆ ಇಲ್ಲಿಂದ ಹೊತ್ಕೊಂಡು ಹೋಗಿರೋರು ಕೆಲವೊಬ್ಬರು ಏನು ಮಾಡಿರ್ತಾರೆ, 1 ವೀಕ್ ತೊಗೊಂಡಿರ್ತಾರೆ. ಸೊ ಆ ಕಡೆಯಿಂದ ಬರುವಾಗ ಅವರು ಖಾಲಿ ಬರಬೇಕಲ್ವ, ಸೊ ಆವಾಗ ಸ್ವಲ್ಪ ಕಮ್ಮಿ ರೇಟಲ್ಲಿ ಕರ್ಕೊಂಡು ಬರ್ತಾರೆ. ಬಟ್ ಹತ್ತುವಾಗ ಮಾತ್ರ ಸ್ವಲ್ಪ ಜಾಸ್ತಿ ರೇಟನ್ನೇ ಚಾರ್ಜ್ ಮಾಡ್ತಾರೆ. ಸೊ ಹೆಲ್ದಿಯಾಗಿ ಸೇಫಾಗಿ ಹೋಗಿ ನೋಡ್ಕೊಂಡು ಬನ್ನಿ. ಕೇದಾರ್ ಯಾತ್ರೆನ ಸಿಕ್ಕಾಪಟ್ಟೆನೇ ಚೆನ್ನಾಗಿದೆ, ಯಾರೂ ಮಿಸ್ ಮಾಡಬೇಡಿ. ಆ್ಯಂಡ್ ಹೋಗ್ತಾ ಸಿಗೋ ದಾರಿನಲ್ಲಿ ಸಿಗೋಂಥ ಸೀನ್ರಿಗಳು ಮಾತ್ರ ಅದು ಏನಿದೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ನೀವು ಅದನ್ನು ಫೀಲ್ ಮಾಡಬೇಕು, ಆವಾಗಲೇ ಅದನ್ನು ಗೊತ್ತಾಗೋದು. ಅಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ಗಳು ಸಿಗುತ್ತೆ. ಡೆಫಿನೆಟ್ಲಿ ನೀವು ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಚಳಿ ಅಂತೂ ಸಿಕ್ಕಾಪಟ್ಟೆನೇ ಇರುತ್ತೆ. ಈಗ ಫಸ್ಟು ಓಪನ್ ಆಗ್ತಿದ್ದಂಗೆ ನೀವು ಹೋಗಿಬಿಟ್ರೆ ಏನು ಐಸ್ ಫಾರ್ಮ್ ಆಗಿರುತ್ತೆ ಅದೆಲ್ಲ ಮೆಲ್ಟ್ ಆಗಿ ಕರಗಿ ಬರ್ತಾ ಇರುತ್ತಲ್ವ, ಆ ಟೈಮ್ನಲ್ಲಿ ಏನಾಗುತ್ತೆ, ಸಿಕ್ಕಾಪಟ್ಟೆ ಸ್ಲಿಪ್ರಿ ಇರುತ್ತೆ ರೋಡೆಲ್ಲಂತೂ, ಕಬ್ಬು ವಾಸನೆ ಬರ್ತಾ ಇರುತ್ತೆ. ಸೊ ಶೂ ಅಂತೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಂಡೋಗಿ, ಗ್ರಿಪ್ ಇರಬೇಕು ಚೆನ್ನಾಗಿ. ಕೆಲವರು ಬರೀ ಕಾಲಲ್ಲೇ ನಡೀತಾರೆ, ಅಂದರೆ ಅವ್ರವ್ರು ಇದ್ರ ಮೇಲೆ ನೀವು ಬರೀ ಸಾಕ್ಸ್ ಹಾಕಿಕೊಂಡು ಕೂಡ ನೀವು ನಡಿಬೋದು. ಆ್ಯಂಡ್ ರೈನ್ ಕೋಟ್ಸು, ಜಾಕೆಟ್ಸ್ ಎಲ್ಲ ನಿಮಗೆ ಇಲ್ಲಿಂದನೇ, ಅಂದರೆ ನೀವೇನು ಬೇರೆ ಯಾವ ಕರ್ನಾಟಕದವ್ರಾಗೆ ಇರ್ತೀರೋ ಇಲ್ಲಿಂದನೇ ತೊಗೊಂಡು ಹೋಗಬೇಕು ಅಂತ ಏನಿಲ್ಲ ನಿಮಗೆ. ಆ್ಯಂಡ್ ಅಲ್ಲಿ ಕೇದಾರ್ನಾಥಲ್ಲಿ ಮತ್ತು ಅಲ್ಲಿ ಕೇದಾರ್ನಾಥಿಗೆ ಹೋಗೋ ದಾರಿನಲ್ಲಿ ಹರಿದ್ವಾರ, ಋಷಿಕೇಶಲ್ಲೆಲ್ಲ ನಿಮಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಜಾಕೆಟ್ಸ್ಗಳು ಸಿಗುತ್ತೆ. ಎಕ್ಸ್ಪೆನ್ಸಿವ್ ಒನ್ ಬೇಕಾ, ಇಲ್ಲ ಲೋವರ್ ಪ್ರೈಸಿಂದ ಬೇಕಾ, ಮಿಡಲ್ ಪ್ರೈಸಿಂದ ಬೇಕಾ, ನಿಮ್ಮದು ಪ್ರೈಸ್ ಅಮೌಂಟ್ ಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ರೈನ್ ಕೋಟ್ಸ್ ಅಂತೂ ನಿಮಗೆ 100 ರೂಪೀಸ್ಗೆಲ್ಲ ಬಂದು ನಿಮಗೆ ಹೋಲ್ ಬಾಡಿ ಕವರ್ ಆಗುವಂಥ ಒಂದು ರೈನ್ ಕೋಟ್ಸ್ಗಳು ಸಿಗುತ್ತೆ. ನೀವು ಬೆಟರ್ ನೀವು ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಳೋದು. ಎಲ್ಲದನ್ನು ಇಲ್ಲಿಂದ ಹೊತ್ಕೊಂಡು ಹೋಗಬೇಕು ಅನ್ನೋಂಥದ್ದು ಏನಿಲ್ಲ, ನೀವು ಅಲ್ಲೇ ತೊಗೊಂಡ್ರೆ ನಿಮಗಿನ್ನೂ ಬೆಟರ್ ಆಪ್ಷನ್ಸ್ಗಳು ಸಿಗುತ್ತೆ. ಅಲ್ಲಿ ಸುಮಾರು ಚಾಯ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ನೀವು ಯಾವ್ದು ಬೇಕು ನೀವು ಅದನ್ನು ತೊಗೋಬೋದು. ಆ್ಯಂಡ್ ಇನ್ನೊಂದು ಅಂತ ಹೇಳಿದ್ರೆ, ನೀವು ಒಂದು ವಾಟ್ರ್ ಬಾಟ್ಲನ್ನು ತೊಗೊಂಡ್ರೆ ಸಾಕು. ಯಾಕಂದರೆ ನೀವೆಷ್ಟೇ ಬಾಟ್ಲುಗಳು ತೊಗೊಂಡೋದ್ರೂ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ ಮೇಯ್ನಾಗಿ. ಆ್ಯಂಡ್ ಹೋಗ್ತಾ ದಾರಿನಲ್ಲಿ ನಿಮಗೆ ಎಷ್ಟು ವಾಟ್ರ್ ಬಾಟ್ಲುಗಳಿದ್ರೂ ಖಾಲಿ ಆಗುತ್ತೆ. ಆ್ಯಂಡ್ ಅಲ್ಲಿ ಬೆಟ್ಟ ಹತ್ತುತ್ತಾ ಒಂದೊಂದು ಬಾಟ್ಲಿಗೆ ಅಂದರೆ ಸ್ವಲ್ಪ ದೂರಕ್ಕೂ ವಾಟ್ರ್ ಬಾಟ್ಲುಗಳ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ 20 ರೂಪೀಸಿಗೆ 15 ರೂಪೀಸಿಗೆ ಏನು ನಿಮಗೆ ಕೆಳಗಡೆ ವಾಟ್ರ್ ಬಾಟ್ಲು ಸಿಗುತ್ತೆ, ಅದು ನಿಮಗೆ ಹೋಗ್ತಾ ಅಪ್ ಟು 100 ರೂಪೀಸ್ವರೆಗೂ ಒಂದು ವಾಟ್ರ್ ಬಾಟ್ಲಿಗೆ ಚಾರ್ಜ್ ಮಾಡ್ತಾರೆ. ಅಫ್ಕೋರ್ಸ್ ಅವರು ಕೂಡ ಮೇಲ್ಗಡೆ ಹೊತ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಚಾರ್ಜಸ್ಗಳನ್ನ ಮಾಡ್ತಾರೆ. ಆ್ಯಂಡ್ ಅಲ್ಲಿ ನಿಮಗೆ ಜಾಸ್ತಿ ಊಟದ ಆಪ್ಷನ್ಸ್ಗಳು ಸಿಗೋಲ್ಲ. ಒಂದು ಸಿಕ್ಕಿದ್ರೆ ಒಂದು ರಾಜ್ಮಾ ಚಾವಲ್ ಸಿಗುತ್ತೆ, ಒಂದು ಆಲೂ ಪರೋಟ ಸಿಗುತ್ತೆ, ಮತ್ತು ಆಬ್ವಿಯಸ್ಲಿ ಮ್ಯಾಗೀಸ್ ಅಂತೂ ಸಿಕ್ಕಾಪಟ್ಟೆನೇ ಸಿಗುತ್ತೆ. ಒಂದು ಪ್ಲೇನ್ ಮ್ಯಾಗಿ ಸಿಗುತ್ತೆ, ಇಲ್ಲಾಂದರೆ ವೆಜಿಟೇಬಲ್ಸ್ ಮ್ಯಾಗಿ ಹಾಕಿರುವಂಥದ್ದು ಸಿಗುತ್ತೆ. ಕೂಲ್ ಡ್ರಿಂಕ್ಸ್ಗಳು ಸಿಗುತ್ತೆ, ಬಟ್ ಎಲ್ಲ ಲೋಕಲ್ ಬ್ರ್ಯಾಂಡ್ಸ್ಗಳಿರುತ್ತೆ. ಸ್ವಲ್ಪ ನೋಡ್ಬಿಟ್ಟು ತೊಗೊಳ್ಳೋದು ಬೆಟರು. ಗ್ಲುಕೋಸು ಅದೆಲ್ಲ ಸ್ವಲ್ಪ ಮಾರ್ತಿರ್ತಾರೆ, ಬಟ್ ಬೆಟರು ನೀವು ಆಪ್ಷನ್ ಆಗಿ ನೀವು ಸ್ವಲ್ಪ ಕ್ಯಾರಿ ಮಾಡೋದು ಒಳ್ಳೇದು. ಬಟ್ ಎಲ್ಲದೂ ಆದಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲಿ ಕ್ಯಾರಿ ಮಾಡೋದು ಬೆಟರ್. ಯಾಕಂದರೆ ಹೊತ್ಕೊಂಡು ಹೋಗ್ಲಿಕ್ಕಂತೂ ನಿಜ ಆಗೋದಿಲ್ಲ, ಎಕ್ಸಾಸ್ಟ್ ಆಗಿ ಹೋಗ್ಬಿಡ್ತೀರ. ಎಲ್ಲಾದರೂ ಹಾಕ್ಬಿಟ್ಟು ಹೋಗೋಣ ಅಂತ ಅನಿಸುತ್ತೆ, ಅಷ್ಟು ಟಯರ್ಡಾಗಿ ಹೋಗುತ್ತೆ. ಆ್ಯಂಡ್ ನೀವು ಕುದುರೆನ ಏನು ಬುಕ್ ಮಾಡ್ಕೊಳ್ತೀರಲ್ಲ ಅದನ್ನು ಕೆಳಗಡೆನೇ ಬುಕ್ ಮಾಡ್ಕೋಬೇಕು. ಆ್ಯಂಡ್ ಸೀತಾಪುರಿಂದ ಗೌರಿಕುಂಡಿಗೆ ನೀವೇನು ವ್ಯಾನ್ಗಳಲ್ಲಿ ಹೋದರೆ ಅದು ನೀವು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡ್ಕೋಬೇಕು. ಒಂದು 50 ರೂಪೀಸು 100 ರೂಪೀಸ್ ಪೇನ್ ಮಾಡ್ತಾರೆ. ಆ್ಯಂಡ್ ಮತ್ತೆ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಇನ್ನೊಂದು ಟ್ರಕ್ನ ತೊಗೊಂಡು ಇನ್ನೊಂದು ಟ್ಯಾಕ್ಸಿನ ತೊಗೊಂಡು ನೀವು ಮತ್ತೆ ಇನ್ನೊಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಕೊಂಡು ಹೋದರೆ ಅಲ್ಲೇ ನಿಲ್ಲಿಸ್ತಾರೆ. ಆ್ಯಂಡ್ ಅಲ್ಲಿಂದ ನಿಮ್ಮದು ಆ್ಯಕ್ಚುಲ್ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು. ಸೊ ಈ ಥರ ಕಂಟಿನ್ಯೂಸ್ ನೀವು ನಡ್ಕೊಂಡು ಹೋಗೋದು ಮಧ್ಯೆ ಚೂರು ಸಿಗುತ್ತೆ ನಿಮಗೆ ಟ್ಯಾಕ್ಸಿಗಳಲ್ಲಿ ಹೋಗಿ ಸ್ಟಾರ್ಟಿಂಗಲ್ಲಿ ಮಾತ್ರ. ಅದಾದಮೇಲೆ ಗೌರಿಕುಂಡಿಂದ ನಿಮಗೆ ಕಂಪ್ಲೀಟ್ಲಿ ಏನೂ ಸಿಗೋಲ್ಲ. ಅಲ್ಲಿ ಕೆಳಗಡೆ ಒಂದು ಏನು
ಕೋಲ್ ಕೊಡ್ತಾರೆ. ಸೊ ಕೋಲ್ನ ನೀವು 20-30 ರುಪೀಸ್ ಕೊಟ್ಬಿಟ್ಟು ತೊಗೊಂಡು ನೀವು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು, ಯಾಕಂದರೆ ಗ್ರಿಪ್ಪಿಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆದಷ್ಟು ಬಟ್ಟೆಗಳನ್ನ ನೀವು ಕಡಿಮೆ ತೊಗೊಂಡು ಹೋಗೋದು ಬೆಟರು. ಹೇಳ್ತೀವಿ ನಾವು ರೈನ್ ಕೋಟ್ ತೊಗೊಳ್ಳಿ, ಮತ್ತು ಜಾಕೆಟ್ಸ್ ತೊಗೊಳ್ಳಿ, ಶೂ ಎಲ್ಲ ತೊಗೊಳ್ಳಿ ಅಂತ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲದನ್ನು ಹೊತ್ಕೊಂಡು ಡೆಫಿನೆಟ್ಲಿ ನಡೆಯೋಕ್ಕಾಗಲ್ಲ. ನಡೀತಾ ಏನಾಗುತ್ತೆ ಅಂದರೆ ಅಲ್ಲಿ ಆಗ್ತಾ ಇರೋ ಬಿಸಿಲು ಸ್ವೆಟ್ಟಿಗೆ ಕ್ಲೈಮೇಟ್ ಎಷ್ಟೇ ಚಳಿ ಇದ್ರೂ ನಡೀತಾ ಬಂದು ತುಂಬಾ ಸ್ವೆಟ್ ಆಗುತ್ತೆ. ಸೊ ಎಲ್ಲ ಡ್ರೆಸ್ಸಸ್ಸೂ ಏನು ಥರ್ಮಲ್ಸ್ ಎಲ್ಲ ಹಾಕಿರ್ತಾರೆ ಕಿತ್ತಾಕ್ಬಿಡೋಣಪ್ಪ ಅನ್ನೋಷ್ಟು ಸ್ವೆಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕಮ್ಮಿ ಬಟ್ಟೆನ ತೊಗೊಂಡು ಹೋಗಿ ಆ್ಯಂಡ್ ಒಂದು ಬ್ಯಾಗಲ್ಲಿ ಕ್ಯಾರಿ ಮಾಡಿ. ಸ್ವಲ್ಪ ಜನ ಎಲ್ಲರೂ ಶೇರ್ ಮಾಡಿಕೊಂಡು ಒಂದು ಪಿಟ್ಟೋನ ಬುಕ್ ಮಾಡಿಕೊಂಡು ನೀವು ಅದೆಲ್ಲ ನಿಮ್ಮ ಲಗೇಜಸ್ನ ಡಂಪ್ ಮಾಡಿ ಆ್ಯಂಡ್ ನೀವು ಕಂಫರ್ಟಬಲ್ ಆಗಿ ನಡೆಯೋ ಥರ ಮಾಡ್ಕೊಂಡು. ಪಿಟ್ಟೋಗೆ ಬಂದು ನಿಮಗೆ ಅರೌಂಡ್ 4,000-5,000ವರೆಗೂ ಚಾರ್ಜ್ ಮಾಡ್ತಾರೆ ಹೋಗಲಿಕ್ಕೆ. ಸ್ವಲ್ಪ ಬೆಟ್ಟ ಹಾಕಬೇಕಲ್ವ, ಅವ್ರಿಗೂ ಎಕ್ಸಾಸ್ಟ್ ಆಗೋದ್ರಿಂದ 4,000ವರೆಗೂ ಚಾರ್ಜ್ ಮಾಡ್ತಾರೆ. ಇಳಿವಾಗ ಕಮ್ಮಿ, ಬರೀ 2,200-300 ಆ ಥರ ಚಾರ್ಜ್ ಮಾಡ್ತಾರೆ. ಸೊ ಡಿಪೆಂಡ್ ನಿಮ್ಮ ವೆಯ್ಟ್ ಮೇಲೂ ಕೂಡ ಸ್ವಲ್ಪ ಅವರು ಹೆಚ್ಚು ಕಡಿಮೆ ಮಾಡ್ತಾರೆ. ಬಟ್ ಅದು ಸೇಫೆಸ್ಟು ವೇ ಆ್ಯಕ್ಚುಲಿ ಹೋಗಿ ತಲುಪಲಿಕ್ಕೆ. ಇಲ್ಲಾಂದರೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಫಸ್ಟು 10 ಕಿಲೋಮೀಟರ್ಸ್ ಏನಿದೆ ಈಸಿಲಿ ವಾಕ್ ಮಾಡ್ಬೋದು, ಸ್ಟ್ರೈಟ್ ರೋಡ್ ಇರುತ್ತೆ. ಸೊ ಈಸಿಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಆಫ್ಟರ್ 10 ಕಿಲೋಮೀಟರ್ಸ್ ಇದೆಲ್ಲ ಸಿಕ್ಕಾಬಟ್ಟೆ ಸ್ಟೀಪ್ ಇದೆ. ಹೀಗೆ ಮೇಲೆ ಹತ್ಕೊಂಡು ಹೋಗಬೇಕು, ತುಂಬ ಸುಸ್ತಾಗೋದು ಆವಾಗಲೇ. ಫಸ್ಟ್ 10 ಕಿಲೋಮೀಟರ್ಸ್ ಈಸಿಯಾಗಿ ಹೋಗ್ಬಿಡ್ಬೋದು, ಯಾವುದೇ ಥರ ರಿಸ್ಕ್ ಇರೋದಿಲ್ಲ. ಆ್ಯಂಡ್ ಮಧ್ಯೆ ಪುಟ್ಟ ಫಾಲ್ಸ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಿಮಗೆ ಕುದುರೆನಲ್ಲಿ ಹೋದ್ರೂ ಒಂದು 6 ಅವರ್ಸ್ ಅಂತೂ ಆಗೇ ಆಗುತ್ತೆ. ಆ್ಯಂಡ್ ಪಿಟ್ಟೋದಲ್ಲೂ ಬಂದು ನಿಮಗೆ 6-7 ಅವರ್ಸ್ ಅಂತೂ ಆಗೇ ಆಗುತ್ತೆ. ಮಧ್ಯದಲ್ಲಿ ನಿಲ್ಲಿಸ್ತಾರೆ, ಅವರು ಊಟ ಮಾಡ್ಕೊಳ್ತಾರೆ. ಊಟ ಚಾರ್ಜಸ್ ಎಲ್ಲ ಕೇಳ್ತಾರೆ. ಅದನ್ನು ಕೊಡಲೇಬೇಕು ಅಂತ ಏನಿರಲ್ಲ. ಬಟ್ ಆ್ಯಸ್ ಎ ಹ್ಯುಮ್ಯಾನಿಟಿ ಮೇಲೆ ನೀವು ಅವರಿಗೆ ಕೊಡಿಸೋದು ಬಿಡೋದು ನಿಮ್ಗಳಿಗೆ ಬಿಟ್ಟಿರೋದು. ಅಲ್ಲಿ ಸ್ವಲ್ಪ ಎಲ್ಲದೂ ಈವನ್ ₹1 ಚಾಕ್ಲೇಟ್ನೇ 10 ರೂಪೀಸ್ವರೆಗೂ ಮಾರ್ತಾರೆ. ಮಧ್ಯೆ ಸೌತೆಕಾಯಿ, ಕಾರ್ನು, ಈ ಥರ ನಿಮಗೆಲ್ಲ ಊಟಗಳು ಸಿಗುತ್ತೆ. ಬಟ್ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ, ನೋಡಲೇಬೇಕು. ಆ್ಯಂಡ್ ಅಲ್ಲಿ ಮೇಲ್ಗಡೆ ಹೋದಾಗ ನಿಮಗೆ ಟೆಂಟ್ಗಳೆಲ್ಲ ಸಿಗುತ್ತೆ, ಡಾರ್ಮೆಟ್ರಿ ಸಿಗುತ್ತೆ, ಇಂಡಿವಿಜುವಲ್ ರೂಮ್ಸ್ಗಳೆಲ್ಲ ಇರುತ್ತೆ. ನಾನು ಪ್ರಿಫರ್ ಮಾಡೋದು ನಿಮ್ಗಳಿಗೆ ಇನ್ ಕೇಸ್ ನೀವು ಹೋಗೋದಿತ್ತಂದರೆ ಏನಂತ ಹೇಳ್ತೀನಿ ಅಂದರೆ ಡಾರ್ಮೆಟ್ರಿ ತೊಗೊಳೋದು ಬೆಟರು. ನಿಮ್ಮ ಗ್ರೂಪ್ಗಳನ್ನ. ರೂಮು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಂಡ್ ಪುಟ್ ಆಚೆ ಕಡೆ ಏನು ಟೆಂಟ್ ಇರುತ್ತೆ ಭಯಂಕರ ಚಳಿ ಆಗುತ್ತೆ. ಆ್ಯಂಡ್ ಬೆಡ್ ಆಗಲಿ ಇದಾಗಲಿ ಸ್ವಲ್ಪ ಅಷ್ಟು ಹೈಜೀನ್ ಇರೋದಿಲ್ಲ. ವಾಶ್ರೂಮ್ಸು ಅದೆಲ್ಲದು ನಂಗೆ ಅಷ್ಟು ಕಂಫರ್ಟ್ ಅನಿಸಿಲ್ಲ ನನಗೆ. ಸೊ ಡಾರ್ಮೆಟ್ರಿ ಬೆಸ್ಟ್ ಇರುತ್ತೆ. ನಾವು ತೊಗೊಂಡಿದ್ದು ಡಾರ್ಮೆಟ್ರಿ ಬಂದು 7 ಮೆಂಬರ್ಸಿಗೆ ಇತ್ತಲ್ಲ, 7 ಮೆಂಬರ್ಸಿಗೆ ನಮ್ಮದು ಡಾರ್ಮೆಟ್ರಿ ಇತ್ತು. ಕಂಫರ್ಟಬಲ್ ಆಗಿತ್ತು ಆ್ಯಕ್ಚುಲಿ. ನಾವು ಎಕ್ಸ್ಟ್ರಾ ಹೀಟರ್ ಒಂದು ತೊಗೊಂಡಿದ್ವಿ. 15,000 ಏನೋ ನಾವು ಚಾರ್ಜ್ ಮಾಡಿದ್ದು, ನಮಗೆ ಚಾರ್ಜ್ ಮಾಡಿದ್ದು. ಬಿಸಿನೀರಂತೂ ಯಾವಾಗಲೂ ಬರ್ತಾ ಇರುತ್ತೆ, ಸಿಕ್ಕಾಬಟ್ಟೆನೇ ಚಳಿ ಇತ್ತು. ಸೊ ಹೀಟರೆಲ್ಲ ಇದ್ದಿದ್ದರಿಂದ ಕಂಫರ್ಟಬಲ್ ಆಗಿತ್ತು ಆ್ಯಕ್ಚುಲಿ. ಮೇಲ್ಗಡೆ ಊಟನೂ ಎಲ್ಲ ಮಾಡ್ಕೊಂಡ್ವಿ ನಾವು, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಂದ ನಡ್ಕೊಂಡು ಹೋಗಿದ್ದಕ್ಕೂ ಇವನ್ ಇದು ಸಂಜೆನೇ ನಾವು ದರ್ಶನ ಮಾಡ್ಕೊಂಡ್ವಿ. ಏನು ಬೆಳಗಿನ ಜಾವನೇ ಹೊರಟ್ಬಿಟ್ಟು ನಾವು ಬೇಗನೆ ದರ್ಶನ ರೀಚ್ ಆದ್ವಿ. ಸಂಜೆ ಒಂದು 4-5 ಗಂಟೆಗೆಲ್ಲ ರೀಚ್ ಆದ್ವಿ ನಾವು. ಅಲ್ಲಿಗೆ ಹೋದ್ಮೇಲೆ ನಮಗೆ ಇಮಿಡಿಯೇಟಾಗಿ ದರ್ಶನ ಆಯಿತು. ಯಾವುದೇ ಥರ ರಶ್ ಇರಲಿಲ್ಲ, ಪೀಸ್ಫುಲ್ಲಾಗಿ ನಾವು ದರ್ಶನ ಮಾಡ್ಕೊಂಡ್ವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ದರ್ಶನ ಬಂದು ನಿಮಗೆ ಯಾವುದೇ ಅಲಂಕಾರ ಮಾಡಿರಲ್ಲಂತೆ. ಸೊ ಏನು ಮೂಲ ದೇವ್ರ ವಿಗ್ರಹ ಇರುತ್ತೆ ಹಾಗೆ ನೀವು ದೇವ್ರನ್ನ ಮುಟ್ಟಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡೋವಂಥದ್ದನ್ನ ನೀವು ಕೈಯಾರೆ ನೀವೇ ಮಾಡ್ಬೋದು. ಈ ಫೆಸಿಲಿಟಿ ಸಿಗುತ್ತೆ. ಅದು ಬೆಳಗ್ಗೆ ನಿಮಗೆ 5:30-6 ಗಂಟೆಗೆಲ್ಲ ಸಿಗುತ್ತೆ. ಬಟ್ ಸ್ವಲ್ಪ ಕ್ರೌಡ್ ಇರುತ್ತೆ, ನೋಡ್ಕೋಬೇಕು. ಆ್ಯಂಡ್ ಮೇಯ್ನ್ ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ಮೇಲೆ ಹತ್ಕೊಂಡು ಹೋದರೆ ಭೈರವನ ದೇವಸ್ಥಾನ ಇದೆ, ಅದನ್ನು ನೋಡಲೇಬೇಕು. ಯಾಕಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಏನು ಹೇಳ್ತೀವಿ, ಗಾರ್ಡಿಯನ್ ದೇವ್ರು ಯಾರು ಇರ್ತಾರೆ ಅವ್ರನ್ನ ನೋಡ್ಕೊಂಡು ಬಂದ್ರೇ ಆ ಒಂದು ದೇವಸ್ಥಾನದ್ದು ನಾವು ಏನು ಪ್ರವಾಸ ಮಾಡಿರ್ತೀವಿ ಅದಕ್ಕೆ ಒಂದು ಫುಲ್ಫಿಲ್ ಸಿಗೋದು ಆವಾಗಲೇನೆ. ಸೊ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ಇಲ್ಲಿಂದನೇ ನಡ್ಕೊಂಡು ಟಯರ್ಡಾಗಿ ಹೋಗಿರ್ತಾರೆ, ಅಲ್ಲಿ ಕೇದಾರ್ನಾಥ್ ದರ್ಶನ ಮಾಡ್ಕೊಂಡು ಹಾಗೆ ಬಂದುಬಿಡ್ತಾರೆ, ಭೈರವನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ಆಲ್ರೆಡಿ ಎಕ್ಸಾಸ್ಟ್ ಆಗೋಗ್ಬಿಟ್ಟಿರ್ತಾರೆ. ಇನ್ನೂ ಮತ್ತೆ ಮೇಲೆ ಹತ್ಕೊಂಡು ಹೋಗ್ಬೇಕಂದ್ರೆ ಯಾರೂ ಅದನ್ನು ಬೇಡವೇ ಬೇಡಪ್ಪ ಅಂತ ಹೇಳಿದ್ರೆ, ಈ ಕುದುರೆ ಹೀಗೆ ಡೌನಿಗೆ ಹೋಗ್ತಾ ಇದೆ ಅಂದಾಗ ನಿಮ್ಮ ಬಾಡಿ ಹೀಗೆ ಅಪ್ವರ್ಡಲ್ಲಿರಬೇಕು. ಆ್ಯಂಡ್ ಅದು ಹಿಂಗೆ ಹತ್ತುತ್ತಿದೆ ಅಂದಾಗ ನೀವು ಹಿಂಗೆ ಬಗ್ಗಿರಬೇಕು.
ಸೊ ಇದನ್ನೆಲ್ಲ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಅಕ್ಕಪಕ್ಕ ನಿಮ್ಮ ಜೊತೆನಲ್ಲಿ ಅವ್ರು ಬಂದ್ರ ಇವ್ರು ಬಂದ್ರ ಅಂತ ನೋಡ್ತಾ ಇತ್ತಂದರೆ ಬ್ಯಾಲೆನ್ಸ್ ನಿಜ ತಪ್ಪತ್ತೆ ಆ್ಯಕ್ಚುಲಿ. ಆ್ಯಂಡ್ ಅದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಮತ್ತು ಕಲ್ಲುಗಳು ಹೀಗೆ ಇರೋದ್ರಿಂದ ಬಿದ್ದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊಂಟ ಅಂತೂ ಲಿಟ್ರಲಿ ಸಿಕ್ಕಾಬಟ್ಟೆನೇ ಪೇಯ್ನ್ ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಲಡ್ಡೂನ ಹಿಡ್ಕೊಂಡು ಹೋದಾಗ ಏನಾಯಿತು, ಅವನು ಬಿಸಿಲಿಗೆ ಮಲ್ಕೊಂಡ್ಬಿಟ್ಟ ಲಾಸ್ಟಲ್ಲಂತೂ. ಸೊ ಅವನನ್ನು ಹಿಡ್ಕೊಬೇಕಾ ಇಲ್ಲ ನಾನು ಹಿಡ್ಕೊಬೇಕಾ, ಯಾಕಂದರೆ ಸೊಂಟಕ್ಕೆ ಹಿಂಗೆ ಹೊತ್ತುತ್ತಾ ಇರುತ್ತೆ ಹೊಟ್ಟೆಗೆ. ಆ್ಯಕ್ಚುಲಿನೇ ಹಿಂಗೆ ಬಗ್ಗಿರ್ತೀವಲ್ವ, ಅದಕ್ಕೆ ಮಧ್ಯೆ ಕಬ್ಬಣದೇನಿರುತ್ತೆ ಅದು ಹೊಟ್ಟೆಗೆ ಹೊತ್ತುತ್ತಾ ಇರುತ್ತೆ. ಸೊ ಇವನನ್ನು ಬ್ಯಾಲೆನ್ಸ್ ಮಾಡಲ ನಾನು ಬ್ಯಾಲೆನ್ಸ್ ಮಾಡಲ ಅನ್ನೋಷ್ಟು ತುಂಬಾ ಇದಾಗಿ ಹೋಗ್ಬಿಡ್ತು. ಲಿಟ್ರಲಿ ಅಳು ಬರುವಂಥ ಸ್ಟೇಜ್ ಆಗಿಬಿಟ್ಟಿತ್ತು. ಸೊ ಆ ಥರದಿಂದ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಬೆಟರು ನೀವು ಪಿಟ್ಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಅವ್ರು ಬಂದು ಅಪ್ ಟು ಒಂದು 80-90 kgವರೆಗೂ ಲಿಫ್ಟ್ ಮಾಡ್ತಾರೆ. ಆ್ಯಂಡ್ ಅವರೂ ಕೂಡ ಮಧ್ಯದಲ್ಲೇ ನಿಲ್ಲಿಸಿ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ತಾರೆ. ಆ್ಯಂಡ್ ಕುದುರೆಗೆ ಬಂದು ಸ್ಟಾರ್ಟಿಂಗಲ್ಲಿ ಬಂದು 3300ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಅದನ್ನೆಲ್ಲ ಮುಂಚೆನೇ ನೀವು ಬಾರ್ಗೇನ್ ಮಾಡ್ಕೊಂಡು ಮಾತಾಡ್ಕೋಬೇಕು. ತುಂಬ ಜಾಸ್ತಿ ರೇಟ್ ಹೇಳ್ತಾರೆ, ತುಂಬ ಬಾರ್ಗೇನ್ ಮಾಡ್ಕೋಬೇಕು. ಆ್ಯಂಡ್ ಸ್ವಲ್ಪ ದೂರ ಹೋದ್ಮೇಲೆ ಏನು ಹೇಳ್ತಾರೆ, ಗೌರ್ಮೆಂಟ್ ಚಾರ್ಜಸ್ ಅಂತ ಇಷ್ಟಿದೆ ಅದಕ್ಕೆ ನೀವು ಕಟ್ಟಬೇಕು ಅಂಥೇಳಿ ಮತ್ತೆ ಒಂದು 500-600 ಚಾರ್ಜ್ ಮಾಡ್ತಾರೆ. ಸೊ ಇದನ್ನೆಲ್ಲ ಮುಂಚೆನೇ ನೀವು ಡಿಸ್ಕಷನ್ ಮಾಡಿ ಹತ್ತೋದು ಬೆಟರು. ಪಿಟ್ಟೋದಲ್ಲಿ ನಿಮ್ಗೆ ಯಾವುದೇ ಥರ ಅಂತ ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ. ಯಾಕೆಂದರೆ ಅವರೇ ಮನುಷ್ಯರು ನಮ್ಮನ್ನು ಹೊತ್ಕೊಂಡು ಹೋಗೋದ್ರಿಂದ ಒಂದು ಫಿಕ್ಸ್ಡ್ ಪ್ರೈಸ್ನ ಇರುತ್ತೆ. ಸೊ ಯಾವುದೇ ಥರ ಗೌರ್ಮೆಂಟ್ ಚಾರ್ಜಸ್ ಮಾಡೋಲ್ಲ. ಕುದುರೆಗೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಕಡೆಯಿಂದ ಏನೋ ಸಮ್ ಚಾರ್ಜಸ್ ಮಾಡ್ತಾರಂತೆ. ಬಟ್ ಅದು ಗೌರ್ಮೆಂಟಿಗೆ ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ರೇಟ್ ಹೇಳಿನೇ ಕೊಟ್ಬಿಟ್ಟು ಆ್ಯಕ್ಚುಲಿ ನಮ್ಮ ಹತ್ರ ತೊಗೊಳೋದ್ಕಿಂತ ಇನ್ನೂ ಕಮ್ಮಿ ರೇಟೇ ಅವ್ರಿಗೆ ಹೇಳಿರ್ತಾರಂತೆ. ಅದನ್ನೊಂದು ಸ್ವಲ್ಪ ನೋಡ್ಕೋಬೇಕು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ಮೇಯ್ನಾಗಿ ನೀವು ಒಂದು ಹ್ಯಾಟ್ನ ಕ್ಯಾರಿ ಮಾಡಿ, ಮತ್ತು ಒಂದು ಗಾಗಲ್ಸ್ನ ಕ್ಯಾರಿ ಮಾಡಿ, ಮತ್ತು ಒಂದು ಫೇಸ್ ಕವರ್ ಮಾಡ್ಕೊಳ್ಲಿಕ್ಕೆ ಒಂದು ಬಟ್ಟೆನ ಕ್ಯಾರಿ ಮಾಡೋದು ಬೆಟರು. ಯಾಕಂದರೆ ಬಿಸಿಲು ಎಷ್ಟು ಚಳಿ ಇರುತ್ತೋ ಎಷ್ಟು ಮಳೆ ಇರುತ್ತೋ ಅಷ್ಟೇ ಬಿಸಿಲಿರುತ್ತೆ. ಸಿಕ್ಕಾಬಟ್ಟೆನೇ ಬಿಸಿಲು ಹೊಡಿತಾ ಇರುತ್ತೆ. ಅದು ಏನು ಐಸಿಗೆ ಹೊಡೆದು ಫ್ಲ್ಯಾಶ್ ಆಗೋದು ಬಂದು ಕಣ್ಣಿಗೆ ಸಿಕ್ಕಾಬಟ್ಟೆನೇ ಬಿಸಿಲು ಹೊಡೆಯುತ್ತೆ. ಸೊ ಹಾಗಾಗಿ ಬೆಟರ್ ನೀವು ಒಂದು ಗಾಗಲ್ಸ್ನ ಕ್ಯಾರಿ ಮಾಡೋದು. ಆ್ಯಂಡ್ ತುಂಬ ಬಿಸಿಲು ಕವರ್ ಮಾಡ್ಕೊಳ್ಳೋಕ್ಕೆ ಒಂದು ಹ್ಯಾಟ್ ಇದ್ದರೆ ಬೆಟರು. ತುಂಬ ಸ್ಮೆಲ್ ಇರುತ್ತೆ ಕುದುರೆಗಳಂತೂ, ಲದ್ದಿ ಅದ್ರದ್ದು ಸುಸು ಎಲ್ಲ ಅಲ್ಲಲ್ಲೇ ಇರೋದು, ತುಂಬ ವಾಸನೆ ಬರುತ್ತಿರೋದು. ಆದಷ್ಟು ಈ ಪೋರ್ಷನ್ ಕವರ್ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ಬಟ್ಟೆನ ಇಟ್ಕೊಳ್ಳೋದು ಬೆಟರು. ಸೊ ನೀವು ಹಿಂಗೆ ಇಟ್ಕೊಂಡೇ ಹೋಗೋಕ್ಕಾಗಲ್ಲ. ಸೊ ಬೆಟರ್ ನೀವು ಹಿಂಗೆ ಟೈಮ್ ಮಾಡ್ಕೊಳ್ಳೋ ಥರ ಯಾವುದಾದ್ರೂ ಒಂದು ಬಟ್ಟೆನ ಕ್ಯಾರಿ ಮಾಡಬೇಕು. ಆ್ಯಂಡ್ ಇನ್ನೊಂದು, ನಾನು ಕುದುರೆನ ಯಾಕೆ ಪ್ರಿಫರ್ ಮಾಡೋದು ಬೇಡ ಅಂತ ಹೇಳಿದ್ರೆ, ಈ ಹೈರ್ ಮಾಡ್ತಿರ್ತಾರಲ್ಲ, ನಾವೇನು ಹೈರ್ ಮಾಡ್ಕೊಂಡಿರ್ತೀವಲ್ಲ ಕುದುರೆಗಳು, ಅವರು ಬಂದು ಏನು ಮಾಡ್ತಾರೆ, 2 ಕುದುರೆನ ಒಬ್ಬೊಬ್ಬರು ಬ್ಯಾಲೆನ್ಸ್ ಮಾಡೋ ಥರ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗಲ್ಲಿ ಇದೆಲ್ಲ ಏನೂ ಡಿಸ್ಕಷನ್ ಆಗಿರಲ್ಲ. ಹೋಗ್ತಾ ಬಂದು ಅವ್ರವ್ರಗಳದ್ದು ಏನು ಅಡ್ಜಸ್ಟ್ಮೆಂಟಲ್ಲಿ ಏನು ಮಾಡ್ತಾರೆ, 2 ಕುದುರೆನ ಒಬ್ಬರು ಮ್ಯಾನೇಜ್ ಮಾಡೋದು ಅನ್ನಂಗೆ ಮಾಡ್ತಿರ್ತಾರೆ. ಸೊ 2 ಕುದುರೆ ಅವ್ರು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಒಂದೊಂದು ಕುದುರೆನ ಬಿಟ್ಬಿಡ್ತಾರೆ. ಸೊ ಆ ಕುದುರೆಗಳು ಏನು ಮಾಡುತ್ತೆ, ಬೇಗ ಹೋಗ್ಬಿಡುತ್ತೆ, ಒಂದು ಸ್ಲೋ ಆಗಿಬಿಡುತ್ತೆ. ಅದು ಹೋಗಿ ಅದು ರೇಲಿಂಗ್ಸ್ ಏನಿರುತ್ತೆ ಅದ್ರ ಹತ್ರ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಫುಲ್ಲು ನಾವು ಕುದುರೆ ಮೇಲೆ ಕೂತಿರೋದ್ರಿಂದ ನಾವು ಪ್ರಭಾತ ನೋಡ್ತಿರ್ತೀವಿ, ಫುಲ್ಲು ಭಯ ಆಗೋಗ್ಬಿಡುತ್ತೆ. ಸೊ ಅದೇನಾದ್ರು ಸ್ವಲ್ಪ ಹಿಂಗೆ ಶೇಕ್ ಆಯ್ತಂದ್ರೆ ಮೇಲಿಂದ ಬಿದ್ದು ಹೋಗೋದೇನೆ. ಸೊ ಇಂಥದ್ದೆಲ್ಲ ರಿಸ್ಕ್ ಇರುತ್ತೆ. ಮತ್ತು ಅದು ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಕುದುರೆನಲ್ಲಿ ಕೂರ್ತಿರೋದ್ರಿಂದ ನಮಗೆ ಹೇಗೆ ಕೂರಬೇಕು ಏನು ಅನ್ನೋಂಥ ಎಕ್ಸ್ಪೀರಿಯೆನ್ಸ್ಗಳಂತೂ ಡೆಫಿನೆಟ್ಲಿ ಯಾರಿಗೂ ಇರೋದಿಲ್ಲ. ಹೋಗಿ ತಲುಪಂತಹ ರೋಡ್ಗಳು ಸಿಕ್ಕಾಬಟ್ಟೆನೇ ವರ್ಸ್ಟ್ ಆಗಿದೆ. ಸೊ ಬೆಟರ್ ಸೇಫ್ಟಿಗೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಟ್ಯಾಬ್ಲೆಟ್ಸ್ನ ತೊಗೊಂಡು ಹೋಗೋದು ಮರಿಲೇಬೇಡಿ. ಕೆಲವೊಂದು ಬಾಮ್ಗಳು, ಸ್ಪ್ರೇಗಳು ಇದನ್ನೆಲ್ಲ ಇಟ್ಕೊಂಡು ಹೋಗಿ. ಆ್ಯಂಡ್ ಆದಷ್ಟು ಸ್ವಲ್ಪ ಕರ್ಪೂರನ ಇಟ್ಕೊಳ್ಳಿ. ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಲೈಕ್ ಪುಟ್ಟದೊಂದು ಪೋಟ್ಲಿ ಥರ, ಅಂದರೆ ಏನು ಗಂಟು ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಅವಾಗವಾಗ ಇನ್ಹೇಲ್ ಮಾಡೋದ್ರಿಂದ ಟ್ರಕ್ಕಿಂಗ್ ಮಾಡುವಾಗ ಸ್ವಲ್ಪ ಉಸಿರಾಟ ರಿಲ್ಯಾಕ್ಸ್ ಅನಿಸುತ್ತೆ. ಯಾಕಂದರೆ ಆಸ್ತಮಾ ಇರೋರಿಗೆ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತದು. ಯಾಕಂದರೆ ನಡೀತಾ ಇರುವಾಗ ಎಕ್ಸಾಸ್ಟ್ ಆಗಿಬಿಡ್ತೀವಿ, ಸುಸ್ತಾಗುತ್ತೆ. ಆ್ಯಂಡ್ ಮೇಲ್ಗಡೆ ತುಂಬ ಹೋಗೋದ್ರಿಂದ ಆಲ್ಟಿಟ್ಯೂಡ್ ಹೈ ಇರುತ್ತೆ. ಸೊ ಹಾಗಾಗಿ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗೋದ್ರಿಂದ ಸೊ ಕರ್ಪೂರನ ಇನ್ಹೇಲ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಉಸಿರಾಟ ಈಸಿ ಆಗುತ್ತೆ. ಆ್ಯಕ್ಚುಲಿ ಕಂಪ್ನಿಗಳು ಜೊತೆನಲ್ಲಿರೋರು ಅವರು ಯಾರಿರ್ತಾರೆ ಅವ್ರುಗಳೆಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಚಿಯರಪ್ ಮಾಡಿಕೊಂಡು ಜೈ ಭೋಲೆನಾಥ್ ಅಂದ್ಕೊಂಡೆಲ್ಲ ಹೋಗೋದ್ರಿಂದ ನಿಮಗೂ ಆ ಟೈರ್ಡ್ನೆಸ್ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಇಲ್ಲಾಂದರೆ ಸುಮ್ಮನೆ ಹೋಗಬೇಕು ಅಂತ ಹೇಳ್ತಾರೆ, ಸ್ವಲ್ಪ ಬೋರ್ ಅನಿಸುತ್ತೆ, ನಡೆಯೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ ನಾನು ಪ್ರಿಫರ್ ಮಾಡೋದು ಪಿಟ್ಟೋ ಮತ್ತು ಡೋಲಿನ ತೊಗೊಂಡೋಗ್ರೆ. ಆ ಬುಟ್ಟಿನಲ್ಲಿ ನಿಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ಸೀರಿಯಸ್ಲಿ ಅವ್ರು ಪಿಟ್ಟೋ ಏನು ಹೊತ್ಕೊಂಡು ಹೋಗ್ತಾರೆ ಅವರಿಗಂತೂ ದೊಡ್ಡ ನಮಸ್ಕಾರ ಅಂತಲೇ ಮಾಡಬೇಕು ನಮ್ಮ ಕಡೆಯಿಂದ. ಯಾಕಂದರೆ ಎಷ್ಟು ವೆಯ್ಟ್ ಇದ್ರೂ ಆ ಇದರಲ್ಲಿ ಹೇಗೆ ಹತ್ತುತ್ತಾರೆ ಅಂದರೆ
ಸೀರಿಯಸ್ಲಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ನಮಗೆ ನಾರ್ಮಲಿ ನಡ್ಕೊಂಡು ಹೋಗೋದೇ ಕಷ್ಟ, ಇನ್ನು ನಮ್ಮನ್ನು ಎತ್ಕೊಂಡು ನಮ್ಮ ಜೊತೆ ಲಗೇಜ್ನೂ ಎತ್ಕೊಂಡು ಅದನ್ನು ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಗ್ರೇಟ್ ಅವರಂತೂ. ಸೀರಿಯಸ್ಲಿ ನಮ್ಮ ಮನಸ್ಸಲ್ಲಿ ಬಂದಿದ್ದು ಅವ್ರು ಏನಪ್ಪ ತಿಂತಾರೆ ಅಂತಂದು ಅಂತ. ಅಟ್ ಲಾಸ್ಟ್ ಆಮೇಲೆ ಗೊತ್ತಾಗಿದ್ದು ಅವ್ರೇನೋ ಒಂದು ಶಿಲಾಜಿತ್ ಅಂತೇಳೇನೋ ಸಿಗತ್ತಂತೆ. ಯೂಶ್ವಲಿ ಆ ಸೈಡ್ ಇರೋರಿಗೆ ಅದೇನೋ ತಿಂದರೆ ಸ್ವಲ್ಪ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಅದು ನಾನು ನೋಡಿದೆ ಶಿಲಾಜಿತ್ ಹೇಗಿರುತ್ತೆ ಅಂತ. ಸ್ವಲ್ಪ ನಡಿಲಿಕ್ಕೆ ನಿಜವಾಗ್ಲೂ ಕಷ್ಟನೇ ಆಗುತ್ತೆ, ಯಾಕಂದರೆ 22 ಕಿಲೋಮೀಟರ್ಸು ಯಾವುದೇ ನಾವಿಲ್ಲೇನು ಯಾವುದೇ ಥರ ಎಕ್ಸಸೈಸ್ ಮಾಡ್ದಲೇ ಯಾವುದೇ ಥರ ನಡೆಯೋದು ಅಭ್ಯಾಸ ಇಲ್ದಲೇ ಹೋಗೋಷ್ಟು ದೂರ ನಡೆಯೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಒನ್ಸ್ ನೀವು ಅಲ್ಲಿ ಏನು ಕೇದಾರ್ನಾಥಿಗೆ ಮೇಲ್ಗಡೆ ಹೋಗಿ ರೀಚ್ ಆಗ್ತಿರಲ್ಲ, ಅದಂತೂ ಫೀಲಿಂಗ್ ಅದು ಎಲ್ಲ ನಿಮಗೆ ಹಿಂದೂ ಎಲ್ಲರೂ ಹೋಗಿ ಚಾರ್ಧಾಮ್ ಯಾತ್ರೆ ಮಾಡಲೇಬೇಕು. ಆ್ಯಂಡ್ ಎಸ್ಪೆಷಲಿ ಕೇದಾರ್ನಾಥ್ ದರ್ಶನ ಅಂತೂ ಮಾಡಲೇಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಯಾವುದಾದ್ರೂ ಟೂರಿಸ್ಟ್ ಪ್ಲೇಸಸ್ಗಳಿಗೆ ನಾವು ಹೋಗಿ ಏನೇನೋ ನೋಡಿಕೊಂಡು, ಯಾವುದಾದ್ರೂ ಫಾರಿನಲ್ಲಿ ಹೋಗ್ಬಿಟ್ಟು ಬೇರೆ ಇನ್ನೇನೇನೋ ನೋಡ್ಕೊಂಡು ಬರೋದನ್ನ ನಮ್ಮ ಇಂಡಿಯಾದಲ್ಲೇ ಇರುವಂಥ ಫಸ್ಟು ಏನೇನು ಜಾಗಗಳಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಅದನ್ನೆಲ್ಲ ಇನ್ನೂ ಕವರಪ್ ಮಾಡ್ದಲೇ ಬೇರೆ ಬೇರೆ ಯಾವುದಾದ್ರು ಏನು ಹೇಳೋದು, ಹೆಸರು ಹೇಳಿದ್ರೆ ಅದೇನೋ ಪ್ರಾಬ್ಲಮ್ ಆಗುತ್ತೇನೋ, ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಯಾವುದಾದ್ರೂ ದೇಶ ಸುತ್ತೋದಕ್ಕಿಂತ ಫಸ್ಟು ನಮ್ಮಲ್ಲಿರುವಂಥದ್ದನ್ನು ನೋಡ್ಕೊಂಡು ಬರೋಣ. ಸಖತ್ತಾಗಿದೆ ಮಾತ್ರ. ಎಲ್ಲರೂ ಹಿಂಗೆ ಹಿಂದೂ ಹೋಗಿ ನೋಡಲೇಬೇಕಾಗಿರುವಂತಹ ದೇವಸ್ಥಾನಗಳು. ನಿಜವಾಗ್ಲೂ ಕತೆಗಳಲ್ಲಿ ಕೇಳಿರುವಂಥದ್ದೆಲ್ಲ ಇದೆಲ್ಲ ಇಲ್ಲೇ ನಡೆದಿರೋದ ಅಂತ ನೋಡಿದ್ದ ಜಾಗಗಳನ್ನ ನೋಡಿದ ತಕ್ಷಣವೇ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಒಂದೊಂದು ಜಾಗಗಳೂ. ಆ್ಯಂಡ್ ಅಲ್ಲಿರುವಂತಹ ಗುರಿಗಳು ಏನು ಹೇಳ್ತಾರೆ, ಸಾಧು ಸಂತರುಗಳನ್ನ ನೋಡಿದಾಗಂತೂ ಎಷ್ಟು ಜುಮ್ಮ ಅನ್ನತ್ತೆ ಅಂತ ಹೇಳಿದ್ರೆ, ಇವರು ಇಷ್ಟು ಚಳಿ ಗಾಳಿನಲ್ಲಿ ಇಲ್ಲಿದ್ದಾರ ಅಂತ ಅನಿಸುತ್ತೆ. 6 ತಿಂಗಳು ಕಂಪ್ಲೀಟಾಗಿ ಏನು ಚಾರ್ಧಾಮ್ ಏನಿದೆ ಯಾತ್ರೆ ಅದು ಫುಲ್ ಮುಚ್ಚೋಗ್ಬಿಡುತ್ತೆ. ಅಲ್ಲಿರೋ ಒಂದು ಶಾಪ್ ಆಗಲಿ, ಒಂದು ಏನು ಹೇಳೋದು, ಒಂದು ಪುಟ್ ಮನೆಗಳು ಯಾರೂ ಇರೋದಿಲ್ಲ, ಅಷ್ಟು ಐಸ್ ಫಿಲ್ ಆಗಿಬಿಡುತ್ತಂತೆ. 8 to 10 ಫೀಟ್ ಐಸಲ್ಲಿ ಕವರ್ ಆಗೋಗಿ ಇಡೀ ದೇವಸ್ಥಾನನೇ ಮುಚ್ಚಿ ಹೋಗ್ಬಿಡುತ್ತೆ. ಇಂಥ ಒಂದು ಪವಿತ್ರವಾಗಿರುವಂತಹ ಸ್ಥಳ ಅದು. ಜಸ್ಟ್ 6 months ಅಷ್ಟೇ ಓಪನ್ ಆಗಿರೋದಷ್ಟು ನೀವುಗಳು ಹೋಗಿ ಅಲ್ಲಿ 1 day ಸ್ಟೇ ಮಾಡಿ ಆ್ಯಂಡ್ ಅಲ್ಲಿರೋದು ಎಲ್ಲದೂ ನೀವು ನೋಡಿಕೊಂಡು ನಿಧಾನಕ್ಕೆ ಪೀಸ್ಫುಲ್ಲಾಗಿ ಆ್ಯಂಡ್ ನೆಕ್ಸ್ಟ್ ಡೇ ಇಲ್ಲಾಂದರೆ ಅದ್ರ ನೆಕ್ಸ್ಟ್ ಡೇ ನೀವು ಕೆಳಗಡೆ ಇಳ್ಕೊಂಡು ಬಂತಂದರೆ ಎಲ್ಲದನ್ನು ಕವರ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ದೇವಸ್ಥಾನದ ಹಿಂದೆ ಭೀಮಶಿಲೆ ಇದೆ, ಅದನ್ನು ನೋಡಲೇಬೇಕು. ಆ್ಯಂಡ್ ಅದ್ರ ಹಿಂದೆಗಡೆ ಶಂಕರಾಚಾರ್ಯ ಸಮಾಧಿ ಇದೆ, ಅದನ್ನು ನೋಡಬೇಕು. ಅದೆಲ್ಲ ನೋಡ್ಕೊಂಡು ಬರೋದ್ರಿಂದ ಒಂದು ಏನು ಯಾತ್ರೆ ಮಾಡಿರ್ತೀರ ಅದು ಕಂಪ್ಲೀಟ್ ಅನಿಸುತ್ತೆ. ಇಲ್ಲಾಂದರೆ ಅಷ್ಟು ದೂರ ಸಾವಿರಾರು ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬಿಟ್ಟು ಕೆಲವೊಂದೆಲ್ಲ ಬಿಟ್ಟು ಬಂದಾಗ ಏನಾಗುತ್ತೆ, ಲೈಫ್ ಲಾಂಗ್ ಆ ಗಿಲ್ಟ್ ಕಾಡತ್ತೆ. ಮತ್ತೆ ಹೋಗ್ಲಿಕ್ಕಾಯ್ತಂದರೆ ಖುಷಿ, ಇನ್ ಕೇಸ್ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಅದೊಂದು ನೋಡಲಿಲ್ಲ ಅನ್ನೋಂಥದ್ದು ಒಂದು ಯಾವಾಗಲೂ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೇ ಯಾತ್ರೆಗಳಿಗೆ ಹೋದರೂ ಪೀಸ್ಫುಲ್ಲಾಗಿ ನೋಡ್ಕೊಂಡು ಬರೋದು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಭೈರವನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ. ಆ್ಯಂಡ್ ನೋಡ್ಕೊಂಡು ಬನ್ನಿ ಅದನ್ನು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿಂದ ನೀವು ವಾಪಸ್ ಬರುವಾಗ ಕೆಳಗಡೆ ಒಂದು ತ್ರಿಯುಗ ನಾರಾಯಣ ಟೆಂಪಲ್ ಅಂತ ಇದೆ, ಅದನ್ನು ಕೂಡ ಮಿಸ್ ಮಾಡ್ದಲೇ ನೋಡ್ಕೊಂಬನ್ನಿ. ಸೀತಾಪುರ್ ಟು ಗೌರಿಕುಂಡಿಗೆ ಹೋಗೋ ದಾರಿನಲ್ಲಿ ಸಿಗುತ್ತೆ. ಆ್ಯಂಡ್ ಅದು ಕೂಡ ಸ್ವಲ್ಪ ರೋಡ್ಗಳೆಲ್ಲ ಕಚ್ಚಾ ರೋಡ್ ಇದೆ, ಅದು ಕೂಡ ಹೀಗೇ ಹೋಗಬೇಕು. ಸೊ ಅದನ್ನು ನೋಡ್ಕೊಂಬರ್ಬೇಕು. ಅದ್ರದ್ದೇನು ವಿಶೇಷ ಅಂತ ಹೇಳಿದ್ರೆ ಫುಲ್ ಎಕ್ಸೈಟ್ ಆಗಿಬಿಡ್ತೀರ. ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ ಅದು. ಈಗಲೂ ಕೂಡ ಅಲ್ಲಿ ಏನು ಹೇಳೋದು, ವಿಷ್ಣುಕುಂಡ ಇದೆ, ರುದ್ರಕುಂಡ ಇದೆ, ಬ್ರಹ್ಮಕುಂಡ ಇದೆ. ಎಕ್ಸಾಕ್ಟ್ಲಿ ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ ಇದೆ. ಆ್ಯಂಡ್ ಅವ್ರಿಗೆ ಮದುವೆಗೆ ಏನು ಹೋಮ ಮಾಡಿದ್ರಲ್ವ, ಏನು ಹೇಳ್ತಾರೆ, ಹೋಮ ಹಾಕಿರ್ತಾರಲ್ವ, ಅದು ಇನ್ನೂ ಈಗಲೂ ಉರಿತಾ ಇದೆ. ಆ್ಯಂಡ್ ಆ ಹೋಮಕ್ಕೆ ನಾವು ಕೂಡ ನಮ್ಮ ಕೈಯಾರೆ ಒಂದು ಏನು ಹೇಳೋದು, ಒಂದು ಸೌತೆನ ಏನು ಹೇಳ್ತಾರೆ, ಒಂದು ಮರದ ಪೀಸ್ನ ಹಾಕ್ಬಿಟ್ಟು ನಮ್ಮದು ಒಂದು ಕಾಣಿಕೆನ ಕೊಟ್ಬಿಟ್ಟು ಬರ್ಬೋದು. ಇದೆಲ್ಲ ಇರೋದ್ರಿಂದ ಯಾವುದೋ ಮಿಸ್ ಮಾಡ್ದಲೇ ನೋಡಿ ನೀವು ದಯವಿಟ್ಟು. ಆ್ಯಕ್ಚುಲಿ ಇನ್ನೊಂದೇನಂತ ಹೇಳಿದ್ರೆ, ಒಂದು ಕೇದಾರ್ನಾಥ್ ನೋಡಲಿಕ್ಕೆ ನಾವು ಇಷ್ಟೊಂದು ಕಷ್ಟಪಡ್ತೀವಿ ಅಲ್ವಾ, ಆ್ಯಕ್ಚುಲಿ ಇರೋದು ಪಂಚ ಕೇದಾರ್ನಾಥ್ ಇರೋದು ಅಲ್ಲೇ ಸುತ್ತಮುತ್ತನೇ ಇರೋಂತೆ. ಬಟ್ ಒಂದೊಂದು ಕೇದಾರ್ನಾಥ್ ದರ್ಶನ ಮಾಡಲಿಕ್ಕೂ ಸಿಕ್ಕಾಪಟ್ಟೆನೇ ಕಷ್ಟ. ಈ ಕೇದಾರ್ನಾಥ್ ಬಿಟ್ಟು ಇನ್ನೂ ಏನು 4 ಕೇದಾರ್ನಾಥ್ ಇದೆಯಲ್ಲ, ಅದು ತುಂಬ ಕಷ್ಟ ಆಗುತ್ತಂತೆ ನೋಡಿ. ಇನ್ನೂ ತುಂಬ ದೂರ ನಡೆಯೋದೆಲ್ಲ ಇದೆ. ಸೊ ಅದು ಗೊತ್ತಿರೋರು ಹೋಗ್ತಾರೆ ಅಷ್ಟೇ, ಎಲ್ಲರೂ ಕೈಲೂ ಹೋಗ್ಲಿಕ್ಕಾಗಲ್ಲ. ಪ್ರಾಕ್ಟೀಸ್ ಇರಬೇಕು, ಅದು ಯಾರ್ಯಾರ ಜೊತೆಗೆ ಇರಬೇಕು, ಗೈಡ್ ಮಾಡೋರು ಇರಬೇಕು, ಇಲ್ಲಾಂದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಸಾಧ್ಯ ಆದರೆ ನೀವುಗಳು ಇದನ್ನೆಲ್ಲ ನೋಡಿ
ವಾವ್ ಪ್ಲೇಸಸ್ಗಳನ್ನ ಯಾವುದೂ ಮಿಸ್ ಮಾಡಿಬಿಡಿ. ಇಂಡಿಯಾದಲ್ಲಿರುವಂಥ ಎಸ್ಪೆಷಲಿ ಶಿವಭಕ್ತರುಗಳು ಯಾರ್ಯಾರಿದ್ದಾರೆ, ವಿಷ್ಣು ಭಕ್ತರುಗಳು ಯಾರ್ಯಾರಿದ್ದಾರೆ, ವೈಷ್ಣವಾಯ್ಸು, ಶಿವಾಯಿಟ್ಸು ಎಲ್ಲರೂ ಈ ಎಲ್ಲ ಪ್ಲೇಸಸ್ಗಳನ್ನ ನೋಡಲೇಬೇಕಾಗಿರುವಂತಹ ಜಾಗ. ಆದಷ್ಟು ಜ್ಯೋತಿರ್ಲಿಂಗಗಳನ್ನ ನೋಡಿ. ಆ್ಯಂಡ್ ನಾನು ಕೂಡ ಸಾಧ್ಯ ಆದರೆ ಇನ್ನೊಮ್ಮೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಯೂಸ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಬೇರೆ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.